ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ಈ ಸ್ವತ್ತು ತಾಂತ್ರಿಕ ಸಮಸ್ಯೆಗೆ ಕ್ರಮ ತೆಗೆದುಕೊಳ್ತಾ ಇದೀವಿ ಅಂತ ಒಂದು ಬಿಗ್ ಅಪ್ಡೇಟ್ ಕೊಡ್ತಿದ್ದಾರೆ ಪ್ರಿಯಾಂಕರ್ಗೆ. ಏನಂತ ನೋಡೋಣ ಬನ್ನಿ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಹೆಚ್ಚಿನ ಅಪ್ಡೇಟ್ಗಳು ಸಿಗ್ತಾ ಹೋಗುತ್ತೆ. ಈ ಸ್ವತ್ತು 2.0 ಅಂದ್ರೆ 2.0 ತಂತ್ರಾಂಶದಡಿ ಸಾರ್ವಜನಿಕರಿಂದ ಇದುವರೆಗೂ 27,138 ಅರ್ಜಿಗಳು ಸ್ವೀಕೃತವಾಗಿದೆ. ಇದರಲ್ಲಿ ಹೊಸ ತಂತ್ರಾಂಶದ ಮೂಲಕ 16,572 ಹಾಗೂ ಹಳೆ ತಂತ್ರಾಂಶದ ಮೂಲಕ 10,566 ಅರ್ಜಿಗಳು ಸಲ್ಲಿಕೆಯಾಗಿವೆ ಅಂತ ಸ್ವತಃ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕರ್ಗೆ ತಿಳಿಸಿದ್ದಾರೆ. ಸ್ವೀಕೃತಗೊಂಡ ಅರ್ಜಿಗಳಲ್ಲಿ 4,608 ಅರ್ಜಿಗಳು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳ ಲಾಗಿನ್ನಲ್ಲಿ, 8,695 ಅರ್ಜಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಲಾಗಿನ್ನಲ್ಲಿ ಹಾಗೂ 6,882 ಅರ್ಜಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಲಾಗಿನ್ನಲ್ಲಿ ಹಾಗೂ 4,322 ಅರ್ಜಿಗಳು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಲಾಗಿನ್ನಲ್ಲಿ ಅನುಮೋದನೆಗಾಗಿ ಬಾಕಿ ಇವೆ. ಅಂದ್ರೆ ಈ ಅಂಡರ್ ಅಲ್ಲಿ ಇಷ್ಟಿಷ್ಟು ಅರ್ಜಿಗಳು ಬಾಕಿ ಇದೆ. ತಂತ್ರಾಂಶದಲ್ಲಿನ ಒಂದು ತಾಂತ್ರಿಕ ತೊಂದರೆಗಳಿಂದ ಅನುಮೋದನೆಯಲ್ಲಿ ವಿಳಂಬ ಆಗ್ತಾ ಇದೆ. ತಂತ್ರಾಂಶದಲ್ಲಿನ ತೊಡಕು ನಿವಾರಣೆಗೊಂಡ ಕೂಡಲೇ ಅರ್ಜಿಗಳನ್ನ ನಾವು ವಿಲೇವಾರಿ ಮಾಡಲಾಗುವುದು ಅಂತ ಸ್ವತಃ ಸಚಿವ ಪ್ರಿಯಾಂಕರ್ಗೆ ಮಾಹಿತಿ ನೀಡಿದ್ದಾರೆ. ಜನಗಳು ಏನ್ ಪ್ರಶ್ನೆ ಕೇಳ್ತಿದೆ ಅಂದ್ರೆ, ನೀವು ಟೆಕ್ನಾಲಜಿಕಲ್ ಅಂದ್ರೆ ಸಾಫ್ಟ್ವೇರ್ ಅಲ್ಲಿ ನೀವು ರೆಡಿ ಇಲ್ಲದೆ, ಅಂದ್ರೆ ಯಾವುದೇ ಒಂದು ಟೆಸ್ಟಿಂಗ್ ಮಾಡದೆ ಅಥವಾ ಈ ರೀತಿ ಒಟ್ಟಿಗೆ ಬರುತ್ತೆ ಅನ್ನೋ ಒಂದು ರೆಡಿ ಇಲ್ಲದೆ ಯಾಕೆ ನೀವು ಇದನ್ನ ಏಕಾಏಕಿ ಜಾರಿಗೆ ತಂದ್ರಿ ಅಂತ ಜನಗಳು ಕೂಡ ಕ್ವಶನ್ ಮಾಡ್ತಾ ಇದ್ದಾರೆ. ಇದಲ್ಲದೆ ತಾಲೂಕು ಪಂಚಾಯಿತಿಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ಅನುಮೋದನೆಗೊಂಡ 11,855 ಅರ್ಜಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಲಾಗಿನ್ ನಲ್ಲಿ ಅಂತಿಮ ಅನುಮೋದನೆಗಾಗಿ ಬಾಕಿ ಉಳಿದಿದೆ. ಸೊ ಇವ್ರು ಏನ್ ಹೇಳಿದ್ರು, 30 ದಿನದಲ್ಲಿ ನೀವೇನಾದ್ರೂ ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೆ ಆಟೋ ಅಕ್ಸೆಪ್ಟ್ ಆಗುತ್ತೆ. ಸೊ ಎಲ್ಲಿ ಹೋಗ್ತಾ ಇದೆ, ಯಾವ ರೀತಿ ನೀವು ಅದನ್ನ ಈ ರೀತಿ ತೊಂದರೆಗಳು ಬರುತ್ತೆ, ತೊಡಕುಗಳು ಬರುತ್ತೆ, ಯಾವ ರೀತಿ ನೀವು ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಟೀಮ್ ನ ರೆಡಿ ಮಾಡಿದ್ರಿ. ಈ ರೀತಿ ಸಾರ್ವಜನಿಕರಲ್ಲಿ ಅನೇಕ ಪ್ರಶ್ನೆಗಳು ಮೂಡಿ ಬರ್ತಿದೆ. ದಿನ ಆಫೀಸ್ಗೆ ಅಲೆದಾಡುವಂತ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅಂತ ಜನಗಳು ಮಾಡಿದ್ದಾರೆ. ಸೊ ಈ ಒಂದು ಜನಗಳ ಪ್ರಶ್ನೆಗೆ ಇವರು ಉತ್ತರ ಕೊಟ್ಟಿದ್ದಾರೆ. ಈ ರೀತಿ ತಾಂತ್ರಿಕ ತೊಂದರೆಯಿಂದಾಗಿ ಎಲ್ಲ ಪೆಂಡಿಂಗ್ ಇದೆ, ಸೊ ಆದಷ್ಟು ಬೇಗ ನಾವು ಕ್ಲಿಯರ್ ಮಾಡ್ತೀವಿ. ಹಾಗೆ ಈ ಸ್ವತ್ತು 2.0 ತಂತ್ರಾಂಶದಲ್ಲಿ ನಮೂನೆ 11B ಖಾತೆಗಳನ್ನು ನಮೂನೆ 11A ಖಾತೆಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಲು ಹಾಗೂ ಹೊಸ ಬಡಾವಣೆಗಳಾಗಿರ್ಬೋದು ಅಥವಾ ಬಹುಮಹಡಿ ಅಪಾರ್ಟ್ಮೆಂಟ್ಗಳ ಏನಂತ ಹೇಳ್ತಾರೆ ಆ ಅರ್ಜಿಗಳನ್ನು ಸಲ್ಲಿಸಲು ಮುಂದಿನ 2 ವಾರಗಳಲ್ಲಿ ಅವಕಾಶ ನೀಡಲಾಗುವುದು ಅಂತ ಸ್ವತಃ ಪ್ರಿಯಾಂಕರ್ಗೆ ಅವರು ತಿಳಿಸಿದ್ದಾರೆ. ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಈ ಸ್ವತ್ತು ತಂತ್ರಾಂಶದಲ್ಲಿ ತಾಂತ್ರಿಕ ಸಮಸ್ಯೆಗಳನ್ನ ಬಗೆಹರಿಸಿ ಮತ್ತಷ್ಟು ನಾವು ಸರಳೀಕರಿಸಲು ಕ್ರಮ ಕೈಗೊಳ್ತಾ ಇದ್ದೀವಿ. ಸಾರ್ವಜನಿಕರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಸ್ವತಃ ಪ್ರಿಯಾಂಕರ್ಗೆ ಅವರು ತಿಳಿಸಿದ್ದಾರೆ. ಓಕೆನಾ. ಹಾಗೆ ಈ ಸ್ವತ್ತು ಅರ್ಜಿ ಸಲ್ಲಿಕೆಯಲ್ಲಿ NIC ತಾಂತ್ರಿಕ ದೋಷ ಇದೆ, ನಾವು ಕೇಂದ್ರ ಸಚಿವರಿಗೂ ಪತ್ರ ಕೂಡ ಬರೆದಿದ್ದೀವಿ ಅನ್ನೋದನ್ನ ಕೂಡ ತಿಳಿಸಿದ್ದಾರೆ. ಹಾಗೆ ಸಾರ್ವಜನಿಕರಿಗೆ ಅರ್ಜಿ ಸಲ್ಲಿಸಲು ಯಾವುದೇ ಒಂದು ಕಾಲಾವಧಿಯನ್ನು ನಾವು ನಿಗದಿ ಮಾಡಿಲ್ಲ. ಸಾರ್ವಜನಿಕರು ಗ್ರಾಮ ಪಂಚಾಯತಿಗೆ ಭೇಟಿ ನೀಡದೆ ತಾವಿರುವಲ್ಲಿಯೇ ತಮ್ಮ ಆಸ್ತಿಗೆ ಸಂಬಂಧಿಸಿದಂತೆ ನಮೂನೆಗಳು ಅಂದ್ರೆ ಈ ಸ್ವತ್ತಾಗಿರ್ಬೋದು ಅಥವಾ ಏನೇ ಒಂದು ಸಮಸ್ಯೆ ಸಂದೇಹಗಳಿದ್ರು ನೀವು ಕಾಲ್ ಮುಖಾಂತರ ಬಗೆಹರಿಸ್ಕೋಬಹುದು ಅನ್ನೋದನ್ನ ಕೂಡ ತಿಳಿಸಿದ್ದಾರೆ. ಅಂದ್ರೆ ಇಲ್ಲಿ ಸಾರ್ವಜನಿಕರು ಯಥೇಚ್ಛವಾಗಿ ಆಫೀಸ್ಗೆ ಭೇಟಿ ನೀಡ್ತಾ ಇದ್ದಾರೆ. ಸೊ ಈ ರೀತಿ ಒಂದು ಸಮಸ್ಯೆಗಳು ಗಂಭೀರವಾಗಿ ಇಲ್ಲಿ ಜನಗಳು ಕ್ವಶನ್ ಕೇಳ್ತಾ ಇರೋದ್ರಿಂದ ಸರ್ಕಾರದ ವತಿಯಿಂದ ಈ ರೀತಿ ಉತ್ತರ ಕೊಟ್ಟಿದ್ದಾರೆ. ಸೊ ನಾವು ಆದಷ್ಟು ಬೇಗ ಇದನ್ನ ಸರಿಪಡಿಸ್ಕೊಳ್ತೀವಿ, ಬಗೆಹರಿಸ್ಕೊಳ್ತೀವಿ ಅನ್ನೋದು ಅವರ ವಾದ ಆಗಿದೆ. ಹಾಗೆ ಈ ಸ್ವತ್ತು 2 ಅರ್ಜಿ ಸಲ್ಲಿಸಲು ಸಂಬಂಧಿಸಿದ ದಾಖಲಾತಿ ಆಗಿರ್ಬೋದು ಅಥವಾ ಪ್ರಕ್ರಿಯೆಯಲ್ಲಿ ಆಗಿರ್ಬೋದು ಅಥವಾ ತಂತ್ರಾಂಶದ ಬಳಕೆಯ ಕುರಿತು ಏನಾದ್ರೂ ನಿಮಗೆ ಸಂದೇಹಗಳಿದ್ರೆ ತಮ್ಮ ಜಿಲ್ಲಾ ಸಹಾಯವಾಣಿಗೆ ಕರೆ ಮಾಡಬಹುದು ಸೊ ಅಂತ ಅವರು ಕೂಡ ತಿಳಿಸಿದ್ದಾರೆ. ಸೊ ಒಟ್ಟಾರೆ ಜನಗಳ ಪ್ರಶ್ನೆ ಏನು ಅಂದ್ರೆ, ನೀವು ರೆಡಿ ಆಗದೆ ಈ ರೀತಿ ಅನೇಕ ಸಾಫ್ಟ್ವೇರ್ಗಳ ಸಮಸ್ಯೆ ಬರುತ್ತೆ ಅಥವಾ ಜನಗಳು ಜಾಸ್ತಿ ಅತಿ ಹೆಚ್ಚು ಅಪ್ಲಿಕೇಶನ್ಸ್ ಬರುತ್ತೆ, ರೆಡಿ ಆಗದೆ ನೀವು ಹೇಗೆ ಇದನ್ನ ಸಾರ್ವಜನಿಕರವಾಗಿ ಏಕಾಏಕಿ ಜಾರಿಗೆ ತಂದ್ರಿ ಅನ್ನೋದೇ ಜನಗಳ ಕ್ವಶನ್ ಆಗಿದೆ. ಸೊ ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ, ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.